ಪೊಲೀಸರ ಮೇಲೆ ಗೂಂಡಾಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ ರಾಜಕೀಯ ದುರುದ್ದೇಶದಿಂದ ಕೈ ಮುಖಂಡನ ಮಕ್ಕಳ ಮೇಲೆ ದಾಳಿ ನಡೆದಿದೆ. ಆಯುಬ್ ಪೈಲ್ವಾನ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಷಡ್ಯಂತ್ರ ಆಗಿದೆ. ಅಲ್ಪಸಂಖ್ಯಾತರನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ ಗೊತ್ತಿಲ್ಲ. ಅಲ್ಪಸಂಖ್ಯಾತರನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ, ಟಿಕೆಟ್ ಕೊಡೋ ಕಾರಣಕ್ಕೆ ಏನಾದರೂ ಈ ರೀತಿಯಾಗಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ದಟ್ ಇಸ್ ಸೆಕೆಂಡರಿ. ಬಟ್ ಒಬ್ಬ ಪೊಲೀಸ್ ಆಫೀಸರ್, ಅದರಲ್ಲೂ ಕೂಡ ಯೂನಿಫಾರ್ಮ್ ಅಲ್ಲಿ ಇರುವಂತಹ, ಕರ್ತವ್ಯದಲ್ಲಿ ಇರುವಂತಹ ಪೊಲೀಸ್ ಆಫೀಸರ್ ಮೇಲೆ ಹಲ್ಲೆ ಮಾಡೋದು, ಅವ್ರನ್ನ ಎಳೆದಾಡೋದು, ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು, ಪೊಲೀಸರಿಗೆ ಒಂದು ಪರ್ಯಾಯವಾಗಿ ತಾವು ನಿಂತು ಅಲ್ಲಿ ರೂಲ್ ಮಾಡೋದು, ದ್ಯಾಟ್ ಈಸ್ ನಾಟ್ ಫೇರ್. ಅದು ಸರಿ ಅಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನಿನಲ್ಲಿ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂದರೆ ಅದನ್ನು ಕಾನೂನಿನ ಪ್ರಕಾರವೇ ಅದನ್ನು ಸರಿ ಮಾಡ್ಕೊಳ್ಬೇಕೇ ಹೊರತು ಕಾನೂನಿಗೆ ವ್ಯತಿರಿಕ್ತವಾಗಿ ನಾವು ರೌಡಿಸಮ್ ಮಾಡ್ತೀವಂದರೆ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದಾಗಲ್ಲ, ಅದು ಸರಿ ಅಲ್ಲ, ಅದು ಯಾರೇ ಆಗಿರಲಿ. ಸೊ ಈಗ ಆಯುಬ್ ಪೈಲ್ವಾನ್ ಬೆಂಬಲಿಗರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇರಬಹುದೇನೋ, ಗೊತ್ತಿಲ್ಲ, ಇರಬಹುದೇನೋ ಅವರು ಟಿಕೆಟ್ ತಪ್ಪಿಸ್ಬೇಕು ಅಂತ ಅವ್ರ ಮೇಲೆ ಏನಾದರೂ ಷಡ್ಯಂತ್ರ, ವಾಟ್ ಎವರ್ ಇಟ್ ಮೇ ಬಿ, ಅದನ್ನು ಕಾನೂನಿನ ಪ್ರಕಾರ ಸಾಲ್ವ್ ಮಾಡ್ಕೊಳ್ಳೇಬೇಕು ಹೊರತು ಪೊಲೀಸರ ವಿರುದ್ಧ ನಾವೇ ನಿಂತ್ಕೋತೀವಿ, ಅವ್ರ ಮೇಲೆ ಹಲ್ಲೆ ಮಾಡಿಬಿಡ್ತೀವಿ, ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬಿಡ್ತೀವಿ, ಈ ಏರಿಯಾದೊಳಗೆ ಬೇರೆ ಯಾರೂ ಬರಬಾರ್ದು, ಪೊಲೀಸರದ್ದು ಇಲ್ಲಿ ನಡೆಯಲ್ಲ ಅನ್ನುವಂತಹ ಒಂದು ಅಡ್ಡಿಪಡಿಸುವಿಕೆ ಇದೆಯಲ್ಲ, ಅದನ್ನು ಯಾರೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮನೆಯವ್ರು ಏನು ಹೇಳಿದ್ದಾರೆ ನೋಡೋಣ. ನಿನ್ನೆ ಇನ್ನಿಬ್ಬರು ಆರೋಪಿಗಳನ್ನು ನಮ್ಮ ಆದಂತಹ ಮೊನ್ನೆ ಆಜಾದ್ ನಗರದ ಅಥವಾ ನಮ್ಮ CJ ಹಾಸ್ಪಿಟಲ್ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನಿಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಿದ್ದೀವಿ. ಅವರಲ್ಲಿ ಒಬ್ಬರು ಹಮ್ಜಾ ಅಂತ ಹೇಳಿ, ಇನ್ನೊಬ್ಬರು ಹುಸೇನಿ ಅಂತ ಹೇಳಿ. ಈಗಾಗಲೇ ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಅವ್ರಿಗೆ ಕಳಿಸ್ಕೊಡ್ತೇವೆ. ಟೋಟಲ್ ಆಗಿ ಈಗ ಇದುವರೆಗೆ 6 ಜನರನ್ನು ಬಂಧಿಸಿದ್ದೇವೆ. ಯಾರಿಗೆ ಅದ್ರ ಬಗ್ಗೆ ಎಲ್ಲ ಈಗ ಪರಿಶೀಲನೆ ಮಾಡಿ ತೆರಿತೀವಿ. ರೌಡಿ ಶೀಟನ್ನು ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲು ಮಾಡಿದ್ದೀವಿ. ಈಗ ಅದರದ್ದೇ ತನಿಖೆ ಆಗ್ತಾ ಇದೆ. MLC ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ಈ ಪ್ರಕರಣ ಈಗ ತನಿಖಾ ಹಂತದಲ್ಲಿದೆ. ಏನಾಗಿದೆ, ಅವ್ರ ಮೇಲೆ ಹಲ್ಲೆ ಆಗಿರೋದು ನಿಜ ಇದೆ, ಹಾಗಾಗಿ ಅದರ ಸಂಬಂಧ ಪ್ರಕರಣ ದಾಖಲು ಮಾಡಿದ್ದೇವೆ. ಇಲ್ಲಿ ಒಂದ್ಸಲಿ ನಮ್ಮವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅಲ್ಲಿ ಅದರ ಸಂಬಂಧ ಕರ್ಕೊಂಡು ಬರಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ. ನಿನ್ನೆ ಇನ್ನಿಬ್ರು ಆರೋಪಿಗಳನ್ನ ನಮ್ಮ ನಾವೆಲ್ಲ ಒಂದಾಗಿ ಸೀಟ್ ತಗೊಂತಿದೀವಿ, ಎಲೆಕ್ಷನ್ಗೆ ನಾವು ಸಮಾಜ ನಿಂತ್ಕೊಂತಿದೀವಿ ಅಂತ ಟಾರ್ಗೆಟ್ ಮಾಡ್ಬೇಕಂತ ಸ್ವಲ್ಪ ಜಗಳಕ್ಕೆ ಇಷ್ಟು ಉದ್ದ ಮಾಡಿರೋದು. ಮತ್ತೇನು ಪೊಲೀಸ್ ಅಂತ ನುಗ್ಗತ್ತದ್ ಏನಿದ್ದಿಲ್ಲ ಸರ್. ಮನೆ ಹತ್ರ ದಾವಣಗೆರೆ ಪೊಲೀಸ್ ಎಲ್ಲ ಆಯುಬ್ ಪೈಲ್ವಾನ್ ಮನೆ ಹತ್ರ ಇತ್ತು. ಅಂತದೇನಿತ್ತು ಸರ್? ಟೆರರಿಸ್ಟ್ ಎಲ್ಲಿಂದ ಬಂದಿದಾರ? ಏನಿಲ್ಲ, ಓದೋ ಹುಡುಗರು ಸರ್, ಅವರು ಸ್ಟೂಡೆಂಟ್ಗಳು, ಓದೋ ಹುಡುಗರು. ಅವ್ನು ಸಣ್ಣ ಡಾಕ್ಟರ್ ಓದ್ತಿದ್ದಾನೆ. ಹೇಳಿ ಸರ್. ಸಣ್ಣ ಹುಡುಗ, ಅವ್ನು ಡಾಕ್ಟರ್ ಓದ್ತಿದ್ದಾನೆ. ಯಾರು ಜಗಳ ಬಂದಿಲ್ಲ. ಇದು ಫ್ರೆಂಡ್ಶಿಪ್ ನಾಗೆ ಇಷ್ಟು ಉದ್ದ ಮಾಡಿ ಅವಂತರ ಮಾಡಿದ್ದಾರೆ. ಇದು ಎಲ್ಲ ನಮ್ಗೆ ಏನು ಕಾಣಂಗಿಲ್ಲ ಸರ್. ಇದೆಲ್ಲ ಎಲೆಕ್ಷನ್ ಟ್ರಿಕ್. ಮತ್ತೇನು ಸಮಾಜಕ್ಕೆ ಇದು ನಮ್ಗೆ ತೊಂದರೆ ಮಾಡಕ್ಕೆ, ನಮ್ಗೆ ಹೆದರ್ಸಕ್ಕೆ ಮಾಡ್ತೀವಿ. ಎಲೆಕ್ಷನ್ ಟ್ರಿಕ್ ಅಂದ್ರೆ ನಮ್ಗೆ ಹೆದರ್ಸ್ಬೇಕು. ನಾವು ಕೇಳಬಾರ್ದು ಸೀಟ್. ನಾವು ಮುಸ್ಲಿಮ್ಸ್ಗಳು ಕೇಳಬಾರ್ದು ಸೀಟ್. ನಮ್ಗೆ ಹೆದರ್ಸ್ಬೇಕು. ನಾವ್ ಹೆದರಿ ಯಾರು ಹಿಂದೆ ಇರ್ಬೇಕು ಅವ್ರ ಹಿಂದೆ ಇರ್ಬೇಕು. ಆ ನಮೂನಿ ಮಾಡ್ಬೇಕು. ನಮ್ಗೆ ಆ ನಮೂನಿ ನಮ್ಮ ಮೇಲೆ ಅತ್ಯಾಚಾರ ನಡೀತಾರೆ. ಅಲ್ಪಸಂಖ್ಯಾತ ಸಮುದಾಯದ ಟಿಕೆಟ್ ಕೇಳಕ್ಕೆ ಹೊರಗ್ ಮಾಡ್ತಿದ್ದಾರೆ. ನಮ್ಮನೆಲ್ಲ, ನಮ್ಮಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. ಎಲ್ಲಾ ಸಮಾಜದಲ್ಲಿ ಇದರಲ್ಲಿ ಶಾದಿ ಮೇಲೆ ಎಲ್ಲ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ ಒಂದಾಗಿ ಕೆಲಸ ಮಾಡ್ಬೇಕು. ಮುಸ್ಲಿಂ ಸಮುದಾಯ ಹೌದು, ಎಲ್ಲ ಒಂದಾಗಿ ಮಾಡ್ಬೇಕಂತ ಒಂದ್ ತಿಂಗಳಿಂದಾನು ಮಾಡ್ತಿದ್ವಿ. ಈಗ ನಾವೆಲ್ಲ ಮಾಡ್ತಿರೋದು ಎಲ್ಲ ಕುತಂತ್ರ. ಇದು ಎಲ್ಲ ನಮ್ಮ ಮೇಲೆ ಈ ನಮೂನಿ ಅತ್ಯಾಚಾರ ಮಾಡ್ತಿದ್ದಾರೆ. ಅಲ್ಲಿ ಮಕ್ಕಳು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಡ್ಕೊಂಡ ಮೇಲೆ ಇಲ್ಲಿ ಬಂದಿದ್ದಾರೆ ಸ್ಟೇಷನ್ ಹತ್ರ, ಆಸ್ಪತ್ರೆ ಹತ್ರ ಬಂದಾಗ ಇವ್ರ ಮಕ್ಕಳು ಅವ್ರ ಮಕ್ಕಳು ಹೊಡೆದಾಡಿದ್ದಾರೆ. ಆದ್ರೆ ನಾವು ಹಿರಿಯರು ಕುಂತ್ಕೊಂಡು ನಾವು ಬಗೆಹರಿಸ್ತಾ ಇದ್ವಿ. ಇದು ಮಧ್ಯ ಪ್ರವೇಶ ಮಾಡಿ ರಾಜಕೀಯದ್ದು ಏನಾದ್ರು ಯಾವ್ಯಾವ್ದು ಇದರಲ್ಲಿ ಕಾಣದ ಕೈಗಳಿದಾವ ಗೊತ್ತಾಗ್ತಾ ಇಲ್ಲ. ಇದು
ಒಟ್ಟು ಉನ್ನತ ಮಟ್ಟದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಯ್ಯೂಬ್ ಪೈಲ್ವಾನ್ರು ಅವ್ರಿಗೆ ಕೆಳಗಿಳಿಸಕ್ಕಾಗಿನೇ ಇದು ನಡೆದಿರೋ ಷಡ್ಯಂತ್ರ. ಉಪಚುನಾವಣೆ ಇರೋದ್ರಿಂದಲೇ ಇದು ಆಗ್ತಾ ಇತ್ತು ನಮ್ಮ ಅನಿಸಿಕೆ. ಇದು ಯಾರು ಮಾಡ್ತಾ ಇದಾರೆ ಯಾರು ಇಲ್ಲ ಅಂತ ಆ ದೇವರಿಗೆ ಗೊತ್ತು. ಅಲ್ಲಿ ಮಕ್ಕಳು ಗಲಾಟೆ ಮಾಡ್ಕೊಂಡಿದ್ದಾರೆ. ಓಕೆ, ಉಪಚುನಾವಣೆಯಲ್ಲಿ ಟಿಕೆಟ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಇರಬಹುದೇನೋ, ಆದರೆ ಒಬ್ಬ ಕರ್ತವ್ಯ ನಿರತ ಆಫೀಸರ್ಸ್ ಮೇಲೆ ಹಲ್ಲೆ ಮಾಡೋದು, ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಅದು ಮಾತ್ರ ಸರಿ ಅಲ್ಲ. ನೀವು ಹಿರಿಯರು ಏನಾದರೂ ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ತಿದ್ರೋ ಮಾಡ್ತಿದ್ರೋ ಅದು ಬೇರೆ ವಿಚಾರ. ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದೆ ಅಂದರೆ ಪೊಲೀಸರು ಆ್ಯಕ್ಟಿವ್ ಆಗೇ ಆಗ್ತಾರೆ. ಪೊಲೀಸರು ಬಂದಾಗ ಪೊಲೀಸರನ್ನ ತಡೆಯೋದಾಗಲಿ ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ ಇದು ಆ ಒಂದು ಸಮುದಾಯದ ಮುಖಂಡರುಗಳು ಫಸ್ಟ್ ಅವ್ರಿಗೆ ಬುದ್ಧಿ ಹೇಳಿ, ಹುಡುಗರಿಗೆ ಫಸ್ಟ್ ಬುದ್ಧಿ ಹೇಳಿ. ಅದನ್ನು ಬಿಟ್ಬಿಟ್ಟು ಪೊಲೀಸರೇ ಬರಬಾರ್ದು ಅಂತ ನ್ಯಾಯ ಹೇಳಕ್ಕೆ ಬರಬೇಡಿ. ಇದರ ಆಚೆಗೆ ಏನಾದರೂ ರಾಜಕೀಯ ಇದ್ದರೆ ರಾಜಕೀಯ ಮಾತಾಡಿ, ಆದರೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಮುದಾಯದ ಮುಖಂಡರು ಅರ್ಥಕೊಳ್ಬೇಕು. ಎಲ್ಲದಕ್ಕೂ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಅನ್ನೋದನ್ನು ಮುಂದಿಟ್ಟುಕೊಂಡು ಈ ಥರ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗೋದು ಅದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಮತ್ತೆ ಗುತ್ತಿಗೆದಾರರ ಸಂಘದ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಈಗ ಮತ್ತೆ ಬೇರೆ ದಿಕ್ಕನ್ನು ಪಡೀತಿ. ಯಾಕೆ ಅಂದರೆ ಈಗ ಗುತ್ತಿಗೆದಾರರ ಸಂಘ ಈ ಹಿಂದೆ BJP ಗವರ್ನಮೆಂಟ್ ಇದ್ದಾಗ 40% ಕಮಿಷನ್ ತೆಗೆದುಕೊಳ್ತಾ ಇದೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ BJPಯನ್ನೇ ಕಿತ್ತೋಗಿದ್ರು ಜನ. ಈ ಗುತ್ತಿಗೆದಾರರ ಸಂಘದ ಏನು ಸದಸ್ಯರು ಮಾಡಿದಂಥ ಆರೋಪದ ಹಿನ್ನೆಲೆಯಲ್ಲಿ. ಅದಾದಮೇಲೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಗುತ್ತಿಗೆದಾರರ ಸಂಘ ಆರೋಪ ಮಾಡ್ತಾ ಇದೆ ಮತ್ತೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ. ಅದರ ಮಧ್ಯೆ ಈಗ ವಿಡಿಯೋ ವೈರಲ್ ಆಗಿರೋದು ಎಲ್ಲೋ ಒಂದು ಕಡೆ ಇಡೀ ಈ ಗುತ್ತಿಗೆದಾರರ ಆರೋಪ ಏನಿದೆ ಅದು ಬೇರೆ ಕಡೆಗೆ, ಅಂದರೆ ಈ ಆರೋಪದಲ್ಲಿ ಉರುಳೇ ಇಲ್ವೇನೋ ಅನ್ನೋ ಥರ ಕೇಸೇ ಹೊಡೆದು ಹಾಕುವ ರೀತಿಯಲ್ಲಿ ಇದೆ ಈ ವಿಡಿಯೋ. ಸೊ ಇದರಲ್ಲೂ ಸಿಕ್ಕಾಪಟ್ಟೆ ರಾಜಕೀಯ.